ಮಳೆ ಸರಿಯಾಗಿ ಬರ್ತಾ ಇಲ್ಲ, ಬಿಸಿಲು ಹೆಚ್ಚಿಗೆ ಆಗ್ತಾ ಇದೆ, ಎಲ್ಲಿನೋ ಎಫೆಕ್ಟ್ ಕಾಯ್ತಾ ಇದೆ. ಇನ್ನು ನಮಗೆ ಇನ್ನೂ ಏನು ಕಥೆನೋ ಮುಂದೆ ಗೊತ್ತಿಲ್ಲ. ಫಲವತ್ತಾಗಿ ಎಲ್ಲಾದರೂ ಬೆಳೆಯೋ ಜಾಗದಲ್ಲಿ ಯಾವನಾದರೂ ಏರ್ ಡಾಟಾ ಸೆಂಟ್ರನ್ನ ಪ್ಲ್ಯಾನ್ ಮಾಡ್ತಾನೆ? ನಮ್ಮ ದೇಶದಲ್ಲಿ ಇರುವಂತಹ ಒಂದು ಪಾಪ್ಯುಲೇಷನಿಗೆ ತಕ್ಕಂಗೆ ನಮ್ಮಲ್ಲಿ ರೈತರು ಬೆಳೆ ಪ್ರೊವೈಡ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ, ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಬೋರ್ ಹೊಡೆಸಿದ್ರೆ ಬೋರಲ್ಲಿ ನೀರು ಬರೋದಿಲ್ಲ, ಅಂಡರ್ಗ್ರೌಂಡ್ ವಾಟರ್ ಎಲ್ಲ ಖಾಲಿ ಹೋಗ್ತಾ ಇದೆ. ಇಂಥ ಟೈಮಲ್ಲಿ ಆಲ್ ಓವರ್ ಇಂಡಿಯಾ, ಕರ್ನಾಟಕ, ಬೆಂಗಳೂರಲ್ಲಿ ಕೂಡ ಏರ್ ಡಾಟಾ ಸೆಂಟ್ರಿಗೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ಏರ್ ಡಾಟಾ ಸೆಂಟ್ರಲ್ಲಿ ಕುತ್ಕೊಂಡು ಊಟ ಮಾಡ್ತೀರಾ? ಕುತ್ಕೊಂಡು ಅದು ಚಿಪ್ಗಳನ್ನೇನಾದ್ರು ತಿಂತೀರಾ? ಬಿಡ್ರಿ ಸಾಕು. ಈಗ ತುಂಬೋದನ್ನು ಫೀಡ್ ಮಾಡೋದನ್ನು ನಿಲ್ಲಿಸ್ರಿ. ನಮ್ಮ ನ್ಯಾಚುರಲ್ ರಿಸೋರ್ಸಸ್, ಹ್ಯೂಮನ್ಸ್ ಆಗಿ ನಾವು ಬೆಳಿಬೇಕಾಗಿದ್ದ ರಿಸೋರ್ಸನ್ನು ತೊಗೊಂಡೋಗಿ ಕೊಡ್ತಿರಲ್ರಿ. ಯಾವನು CEO ಹೇಳ್ತಾನೆ ಕಂಪ್ನಿದವನು, ಈ ಗೌರ್ಮೆಂಟ್ಗಳು ಅದಕ್ಕೆ ದುಡ್ಡು ಹಾಕ್ತಾ ಇದ್ದಾರೆ. ಏನು ರೀ ತಿಂತೀರಾ? ಇನ್ನೊಂದು 5 ವರ್ಷ ಬಿಟ್ಟರೆ ಏರ್ ಡಾಟಾ ಸೆಂಟ್ರಲ್ಲಿ ಕುತ್ಕೊಂಡು ತಿನ್ನೋಕ್ಕಾಗುತ್ತಾ? ಮತ್ತು ಆ ಡಾಟಾ ಸೆಂಟ್ರ್ ಬೆಳೀತು ಅಂತಂದರೆ ಅದ್ರ ಡೆವಲಪ್ಮೆಂಟಿಗೆ ತಕ್ಕಂಗೆ ರೋಡನ್ನು ಅಗಲ ಮಾಡೋದಕ್ಕೋಸ್ಕರ ರೋಡ್ ಅಕ್ಕಪಕ್ಕದಲ್ಲಿರುವಂಥ ಮರ ಕಡಿಯೋದು. ಎಲ್ಲಿ ನೋಡಿದ್ರು ರೋಡ್ ಅಗಲ ಮಾಡಬೇಕು. ಯಾವನಪ್ಪ ಕೇಳ್ತಾ ಇದ್ದಾನೆ? ಟ್ರಾಫಿಕಲ್ಲಿ ಗುದ್ದಾಡ್ಕೊಂಡು ಸಾಯೋಣ ಬೇಕಿದ್ರೆ. ಇರೋ ಮರಗಳನ್ನು ಕಡಿದ್ಬಿಟ್ಟು ರೋಡ್ ಅಗಲ ಮಾಡೋದು ಎದಕ್ರಿ ಬೇಕು? ಹುಬ್ಳಿಯಿಂದ ಅಂಕೋಲ ರೋಡ್ ಅಗಲ ಮಾಡೋಕ್ಕೆ 4 ವೇ ಸ್ಯಾಂಕ್ಷನ್ ಆಗಿದೆ ಅಂತೆ. ಹುಬ್ಳಿಯಿಂದ ಅಂಕೋಲ ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ. ಶಿವಮೊಗ್ಗ, ದಾವಣಗೆರೆ ದರಿದ್ರ ಎಬ್ಸಾಯ್ತು ಆಲ್ರೆಡಿ. ಇರೋ ಬರೋ ಮರ ಎಲ್ಲ ಕಡಿದು ಬರಡು ಭೂಮಿ ಮಾಡಾಗಿದೆ. ಈಗ ಹುಬ್ಳಿ ಅಂಕೋಲ ರೋಡಿಗೆ ಕೈ ಹಾಕಿದ್ದಾರೆ. ಪರ್ಮಿಷನ್ ಸಿಕ್ಕಿದೆಯಂತೆ. ಅದು ಹೆಂಗೆ ಸಿಕ್ತೋ ನಾ ಕಾಣೆ. ಇಲ್ಲಿ ಇರುವಂಥ ಶೆಕೆಗೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆಯಂತೆ. ಉದ್ದಕ್ಕೂ ಮರ ಕಡಿತಾರೆ. ಇನ್ಮೇಲೆ ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ನಾವು ಏನು ಮಾಡೋಕ್ಕೆ ಸಾಧ್ಯ? ಇಂಡಿವಿಜುವಲಿ ಆನ್ಲೈನಲ್ಲಿ ಹೊಯ್ಕೊಳೋದು. ನಾವು ನಮ್ಮ ಹತ್ರ ಜೊತೇಲಿ ಇರೋರ ಹತ್ರ ಮಾತಾಡ್ಬೋದು. ಏನು ಮಾಡೋಕ್ಕೆ ಸಾಧ್ಯ? ಯಾರನ್ನಂತ ಆಯ್ಕೆ ಮಾಡ್ತೀರಾ? ಯಾರಿದ್ದಾರೆ ಜನರ ಪರ ಅಂತಂದು? ಯಾವ ಪೊಲಿಟಿಷಿಯನ್ ಇದ್ದಾರೆ?